ಸ್ನೇಹಿತರೆ, ನಮ್ಮ ಭಾರತದ ರಕ್ಷಣಾ ಬೆಳವಣಿಗೆಗಳ ಪ್ರತಿಯೊಂದು ಸುದ್ದಿಯೂ ನಿಮಗೆ ತಲುಪಬೇಕೆಂಬುದು ನಮ್ಮ ಉದ್ದೇಶ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ದೊಡ್ಡ ಪ್ರೋತ್ಸಾಹ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಪ್ರೋತ್ಸಾಹ ನೀಡಿ ಎಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಮಾತನಾಡಲು ಹೊರಟಿರೋದು ಒಂದು ಅತ್ಯಂತ ಅಪಾಯಕಾರಿ ಅತ್ಯಾಧುನಿಕ ಶಸ್ತ್ರಾಸ್ತ್ರದ ಬಗ್ಗೆ. ಇದು ಅಷ್ಟು ವೇಗವಾಗಿ ಹಾರುತ್ತದೆ ಅಂದರೆ ಯಾವುದೇ ಏರ್ ಡಿಫೆನ್ಸ್ ಸಿಸ್ಟಮ್ಗೂ ಇದನ್ನು ತಡೆಯೋದು ಅಸಾಧ್ಯ ಅಂತ ಚೀನಾ ಹೇಳುತ್ತಿದೆ. ಹೌದು, ನಾವು ಮಾತನಾಡ್ತಿರೋದು ಚೀನಾದ CJ-1000 ಹೈಪರ್ಸಾನಿಕ್ ಮಿಸೈಲ್ ಬಗ್ಗೆ. ಸರಿ, ಮೊದಲು ಅರ್ಥ ಮಾಡಿಕೊಳ್ಳೋಣ, CJ-1000 ಅಂದರೆ ಏನು? ಇದು ಚೀನಾ ಅಭಿವೃದ್ಧಿಪಡಿಸಿರೋ ಒಂದು ಲ್ಯಾಂಡ್ ಬೇಸ್ಡ್ ಸ್ಕ್ರಾಮ್ಜೆಟ್ ಹೈಪರ್ಸಾನಿಕ್ ಕ್ರೂಸ್ ಮಿಸೈಲ್. ಅಂದರೆ ಭೂಮಿಯ ಮೇಲಿಂದ ಉಡಾಯಿಸಬಹುದಾದ ಸ್ಕ್ರಾಮ್ಜೆಟ್ ಇಂಜಿನ್ ಬಳಸೋ ಹೈಪರ್ಸಾನಿಕ್ ಕ್ಷಿಪಣಿ. ಇದು ಜಗತ್ತಿನಲ್ಲೇ ಮೊದಲ ಬಾರಿಗೆ ಇಂತಹ ತಂತ್ರಜ್ಞಾನವುಳ್ಳ ನೆಲ ಆಧಾರಿತ ಕ್ಷಿಪಣಿಯಾಗಿದೆ. ಈವರೆಗೆ ಯಾರೂ ಇದನ್ನು ಮಾಡಿರಲಿಲ್ಲ. ಅಮೆರಿಕಾನೂ ಇಲ್ಲ, ರಷ್ಯಾನೂ ಇಲ್ಲ. ಕಳೆದ ವರ್ಷ ಸೆಪ್ಟೆಂಬರ್ನಲ್ಲಿ ಬೀಜಿಂಗ್ನಲ್ಲಿ ನಡೆದ ವಿಕ್ಟರಿ ಡೇ ಮಿಲಿಟರಿ ಪೆರೇಡ್ನಲ್ಲಿ ಚೀನಾ ಈ ಕ್ಷಿಪಣಿಯನ್ನು ಮೊದಲ ಬಾರಿಗೆ ಜಗತ್ತಿನ ಮುಂದೆ ತೋರಿಸಿತು. ಅದರ ಜೊತೆಗೆ ಶಿಪ್ ಲಾಂಚ್ಡ್ YJ-19 ಕ್ಷಿಪಣಿಯನ್ನು ಕೂಡ ತೋರಿಸಲಾಯಿತು. ಇವೆರಡೂ ಒಂದೇ ಸಮಯದಲ್ಲಿ ಪ್ರದರ್ಶನಕ್ಕೆ ಬಂದಾಗ ಇಡೀ ಜಗತ್ತು ಬೆಚ್ಚಿ ಬಿದ್ದಿತ್ತು. ಸ್ಕ್ರಾಮ್ಜೆಟ್ ಅಂದರೆ ಏನು? ಅದು ಯಾಕೆ ಅಷ್ಟು ಸ್ಪೆಷಲ್? ಈಗ ಒಂದು ಮುಖ್ಯ ಪ್ರಶ್ನೆ, ಸ್ಕ್ರಾಮ್ಜೆಟ್ ಅಂದರೆ ಏನು? ಯಾಕೆ ಇದು ಇಷ್ಟು ಮುಖ್ಯ? ನೋಡಿ, ಸಾಮಾನ್ಯ ಹೈಪರ್ಸಾನಿಕ್ ಗ್ಲೈಡ್ ವೆಹಿಕಲ್ಸ್ಗಳು ಅಂದರೆ ಚೀನಾದ DF-17 ಅಥವಾ ರಷ್ಯಾದ ಅವಾಂಗಾರ್ಡ್, ಇವು ಮೊದಲು ರಾಕೆಟ್ ಮೂಲಕ ಮೇಲೆ ಹೋಗಿ ನಂತರ ಜಾರಿಕೊಳ್ಳುತ್ತಾ ಬರುತ್ತವೆ, ಇಂಜಿನ್ ಇಲ್ಲದೆ. ಆದರೆ ಸ್ಕ್ರಾಮ್ಜೆಟ್ ಕ್ಷಿಪಣಿ ಹಾಗಲ್ಲ. ಇದು ಹಾರಾಡ್ತಾ ಇರೋ ಸಮಯದಲ್ಲೂ ಇಂಜಿನ್ ಓಡ್ತಾ ಇರುತ್ತೆ. ಅಂದರೆ ಅದರ ಮೇಲೆ ಸಂಪೂರ್ಣ ನಿಯಂತ್ರಣ ಇರುತ್ತೆ. ಕೊನೆ ಕ್ಷಣದಲ್ಲೂ ದಿಕ್ಕನ್ನು ಬದಲಾಯಿಸಬಹುದು, ಗುರಿಯನ್ನು ಸರಿಪಡಿಸಬಹುದು. ಇದರ ತಾಂತ್ರಿಕ ಅಂಶ ಅಂದರೆ ಸ್ಕ್ರಾಮ್ಜೆಟ್ ಇಂಜಿನ್ ಗಾಳಿಯನ್ನು ತನ್ನೊಳಗೆ ತೆಗೆದುಕೊಂಡು ಅದನ್ನೇ ಕಂಬಸ್ಟನ್ಗೆ ಬಳಸಿಕೊಳ್ಳುತ್ತದೆ. ಇದರಿಂದ ಫ್ಯೂಯಲ್ ಕಡಿಮೆ ಬೇಕು, ವೇಗ ಮಾತ್ರ ಅಗಾಧವಾಗಿ ಇರುತ್ತದೆ. ಆದರೆ ಈ ಟೆಕ್ನಾಲಜಿ ಡೆವಲಪ್ ಮಾಡೋದು ತುಂಬ ಕಷ್ಟ. ಅದಕ್ಕೆ ಇಷ್ಟು ವರ್ಷ ಯಾರೂ ಇದನ್ನು ಸಾಧಿಸಲಿಲ್ಲ. ಈಗ ನೇರವಾಗಿ ಈ ಕ್ಷಿಪಣಿಯ ಬಗ್ಗೆ ಮಾತನಾಡೋಣ. CJ-1000 ಕ್ರೂಸ್ ಮಾಡುವಾಗ ಸಮುದ್ರ ಮಟ್ಟದಿಂದ 20ರಿಂದ 30 ಕಿಲೋಮೀಟರ್ ಎತ್ತರದಲ್ಲಿ ಹಾರುತ್ತದೆ. ಅಂದರೆ ಸರಿಸುಮಾರು 12ರಿಂದ 19 ಮೈಲು. ಈ ಆಲ್ಟಿಟ್ಯೂಡ್ ಯಾಕೆ ಮುಖ್ಯ ಅಂತ ಕೇಳ್ತೀರಾ? ಏಕೆಂದರೆ ಗ್ಲೈಡ್ ವೆಹಿಕಲ್ಸ್ಗಳು ಸಾಮಾನ್ಯವಾಗಿ 60ರಿಂದ 80 ಕಿಲೋಮೀಟರ್ ಎತ್ತರದಲ್ಲಿ ಹಾರ್ತವೆ. ಅಷ್ಟು ಎತ್ತರದಲ್ಲಿ ರಡಾರ್ ಸುಲಭವಾಗಿ ಡಿಟೆಕ್ಟ್ ಮಾಡಬಹುದು. ಆದರೆ ಕೆಳಗೆ ಹಾರಿದಷ್ಟು ರಡಾರ್ಗೆ ಕಾಣೋದು ಕಷ್ಟ. ಬೆಟ್ಟ ಗುಡ್ಡಗಳ ಮರೆಯಲ್ಲಿ ಅದು ಯಾವ ದಿಕ್ಕಿನಿಂದ ಬರ್ತಿದೆ ಅಂತ ಗೊತ್ತಾಗೋದೇ ಇಲ್ಲ. ಇನ್ನು ವೇಗ, ಈ ಕ್ಷಿಪಣಿ ಮ್ಯಾಕ್ 6ರ ವೇಗದಲ್ಲಿ ಚಲಿಸುತ್ತದೆ. ಅಂದರೆ ಶಬ್ದದ ವೇಗಕ್ಕಿಂತ 6 ಪಟ್ಟು ಹೆಚ್ಚು. 1 ಸೆಕೆಂಡಿಗೆ ಸರಿಸುಮಾರು 2 ಕಿಲೋಮೀಟರ್. ಇಷ್ಟು ವೇಗದಲ್ಲಿ ಬರೋ ಏನನ್ನಾದರೂ ತಡೆಯೋಕ್ಕೆ ಸಾಧ್ಯವಾ? ತುಂಬ ಕಷ್ಟ. ಈ ಕ್ಷಿಪಣಿಯ ವ್ಯಾಪ್ತಿ ಅಂದರೆ ರೇಂಜ್ ಸರಿಸುಮಾರು 2500 ಕಿಲೋಮೀಟರ್. ಅಷ್ಟು ದೂರದ ಗುರಿಯನ್ನು ಇದು ನಿಖರವಾಗಿ ಹೊಡೆಯಬಲ್ಲದು. ಇನ್ನು ಇದನ್ನು ಹೊತ್ತೊಯ್ಯುವ ವಾಹನದ ಬಗ್ಗೆ ಒಂದು ಮಾತು. ಇದನ್ನು 10 ಚಕ್ರಗಳ ಡೀಸೆಲ್ ಎಲೆಕ್ಟ್ರಿಕ್ ಹೈಬ್ರಿಡ್ ಟ್ರಾನ್ಸ್ಪೋರ್ಟರ್ ಎರೆಕ್ಟರ್ ಲಾಂಚರ್ನ ಮೇಲೆ ಇಡಲಾಗಿದೆ. ಅಂದರೆ ರಸ್ತೆಯ ಮೂಲಕ ಎಲ್ಲಿ ಬೇಕಾದರಲ್ಲಿ ಕೊಂಡೊಯ್ದು ಅಲ್ಲಿಂದ ಇದನ್ನು ಉಡಾಯಿಸಬಹುದು. ಇದು ಲ್ಯಾಂಡ್ ಬೇಸ್ಡ್ ಆಗಿರೋದ್ರಿಂದ ಇದಕ್ಕೆ ಹೆಚ್ಚು ಫ್ಯೂಯಲ್ ಮತ್ತು ದೊಡ್ಡ ವಾರ್ ಹೆಡ್ಡನ್ನು ಹಾಕಬಹುದು. ಏಕೆಂದರೆ ಶಿಪ್ ಮೇಲಿದ್ದರೆ ಅಳತೆ ಮತ್ತು ತೂಕದ ಮಿತಿ ಇರುತ್ತದೆ, ಭೂಮಿ ಮೇಲೆ ಆ ಮಿತಿ ಇಲ್ಲ. ಚೀನಾ ವರ್ಸಸ್ ಅಮೆರಿಕಾ, ಯಾರು ಮುಂದೆ? ಇಲ್ಲಿ ಒಂದು ಆಸಕ್ತಿಕರ ವಿಷಯ ಇದೆ ಸ್ನೇಹಿತರೆ. 2013ರಲ್ಲಿ
ಅಮೆರಿಕ ಜಗತ್ತಿನಲ್ಲೇ ಮೊದಲ ಬಾರಿಗೆ ಸ್ಕ್ರಾಮ್ಜೆಟ್ ಪವರ್ಡ್ ಫ್ಲೈಟ್ನ ಪ್ರಾತ್ಯಕ್ಷಿಕೆ ಮಾಡಿ ತೋರಿಸಿತು. ಬರೋಬ್ಬರಿ 240 ಸೆಕೆಂಡ್ ಹೈಡ್ರೋ ಕಾರ್ಬನ್ ಸ್ಕ್ರಾಮ್ಜೆಟ್ ಇಂಜಿನ್ ಯಶಸ್ವಿಯಾಗಿ ಓಡಿಸಿತು. ಆ ಸಮಯದಲ್ಲಿ ಎಲ್ಲರೂ ಅಂದ್ಕೊಂಡಿದ್ದರು ಅಮೆರಿಕ ಬಹಳ ಮುಂದೆ ಹೋಗಿದೆ ಅಂತ. ಆದರೆ ಏನಾಯಿತು ನಂತರ? ಚೀನಾದ ರಾಜ್ಯ ಪ್ರಾಯೋಜಿತ ಪ್ರಕಾಶನವಾದ ಶಿಪ್ಬಾರ್ನೆ ವೆಪನ್ಸ್ ಮ್ಯಾಗಝೈನ್ನ ಪ್ರಕಾರ ಅಮೆರಿಕ ಈ ಟೆಕ್ನಾಲಜಿಯನ್ನು ವೆಪನ್ ಆಗಿ ಪರಿವರ್ತಿಸೋದರಲ್ಲಿ, ಅದನ್ನು ಆಚರಣೆಗೆ ತರೋದರಲ್ಲಿ ಹಿಂದೆ ಬಿದ್ದಿತ್ತು. ಅದಕ್ಕೆ ಕಾರಣ ಅಂತ ಅವರು ಹೇಳ್ತಾರೆ, ಸರಿಯಾದ ಪ್ರಾಜೆಕ್ಟ್ ಪ್ಲಾನಿಂಗ್ ಇರಲಿಲ್ಲ, ಮ್ಯಾನೇಜ್ಮೆಂಟ್ ಅಸ್ತವ್ಯಸ್ತೆ ಇದೆ, ಸೀನಿಯರ್ ಲೀಡರ್ಶಿಪ್ಗೆ ಈ ಟೆಕ್ನಾಲಜಿಯ ಮೇಲೆ ನಂಬಿಕೆ ಇರಲಿಲ್ಲ ಅಂತ. ಅದೇ ಚೀನಾ ಇದರ ಮೇಲೆ ಭಾರಿ ಹೂಡಿಕೆ ಮಾಡಿತ್ತು, ಕ್ರಮಬದ್ಧ ಟೆಸ್ಟಿಂಗ್ ಮಾಡಿತ್ತು, ಇಂಡಸ್ಟ್ರಿ, ಅಕಾಡೆಮಿಕ್ ರಿಸರ್ಚ್ ಎಲ್ಲವನ್ನು ಒಂದೇ ಕಡೆ ತಂದು ಕೆಲಸ ಮಾಡಿಸಿತು ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಸರ್ಕಾರದ ಸಂಪೂರ್ಣ ಬೆಂಬಲ ಇತ್ತು. ಇದರ ಫಲಿತಾಂಶವೇ CJ-1000. ಆದರೆ ಸ್ನೇಹಿತರೆ, ಇಲ್ಲಿ ಒಂದು ಮಾತು ಹೇಳಬೇಕು. ಈ ಎಲ್ಲ ಹೇಳಿಕೆಗಳು ಚೀನಾದ ಸ್ವಂತ ರಾಜ್ಯ ಮಾಧ್ಯಮದಿಂದ ಬರ್ತಿವೆ. ಇದನ್ನು ಸ್ವತಂತ್ರ ಸಂಸ್ಥೆಗಳು ಇನ್ನೂ ವೆರಿಫೈ ಮಾಡಿಲ್ಲ. ಹಾಗಾಗಿ ಕೆಲವು ಅಂಶಗಳನ್ನು ಸ್ವಲ್ಪ ಎಚ್ಚರದಿಂದ ತೆಗೆದುಕೊಳ್ಳಬೇಕು. ಸ್ಕ್ರಾಮ್ಜೆಟ್ ವರ್ಸಸ್ ಗ್ಲೈಡ್ ವೆಹಿಕಲ್ ಯಾವುದು ತುಂಬ ಅಪಾಯಕಾರಿ? ಈಗ ಒಂದು ಮುಖ್ಯ ಹೋಲಿಕೆಯನ್ನು ನೋಡೋಣ. ಸ್ಕ್ರಾಮ್ಜೆಟ್ ಮಿಸೈಲ್ಸ್ ಮತ್ತು ಹೈಪರ್ಸೋನಿಕ್ ಗ್ಲೈಡ್ ವೆಹಿಕಲ್ಸ್ ಯಾವುದು ಹೆಚ್ಚು ಅಪಾಯಕಾರಿ? ಮೊದಲು ಆಲ್ಟಿಟ್ಯೂಡ್. ಗ್ಲೈಡ್ ವೆಹಿಕಲ್ಸ್ಗಳು 60ರಿಂದ 80 ಕಿಲೋಮೀಟರ್ ಎತ್ತರದಲ್ಲಿ ಹಾರುತ್ತವೆ. ಸ್ಕ್ರಾಮ್ಜೆಟ್ ಕ್ಷಿಪಣಿಯು 20ರಿಂದ 30 ಕಿಲೋಮೀಟರ್ ಮಾತ್ರ ಎತ್ತರದಲ್ಲಿ, ಅಂದರೆ ಕಡಿಮೆ ಎತ್ತರದಲ್ಲಿ ಹಾರುತ್ತವೆ. ಆದರೆ ರೆಡಾರ್ ಕಡಿಮೆ ಸಮಯದ ಮೊದಲೇ ಡಿಟೆಕ್ಟ್ ಮಾಡುತ್ತೆ. ತಡೆಯಲು ಸಿಗೋ ಸಮಯ ತುಂಬ ಕಡಿಮೆಯಾಗಲಿದೆ. ಎರಡನೆಯದು ಮೊಬಿಲಿಟಿ ಮತ್ತು ನಿಯಂತ್ರಣ. ಗ್ಲೈಡ್ ವೆಹಿಕಲ್ಸ್ಗಳು ಕೊನೆಯ ಹಂತದಲ್ಲಿ ಇಂಜಿನ್ಗಳು ಇಲ್ಲವೇ ಬರ್ತವೆ. ಆ ಸಮಯದಲ್ಲಿ ಅವುಗಳ ದಿಕ್ಕನ್ನು ಬದಲಾಯಿಸೋದು ಕಷ್ಟ. ಆದರೆ ಸ್ಕ್ರಾಮ್ಜೆಟ್ ಇಂಜಿನ್ ಕೊನೆ ತನಕ ಓಡ್ತಾ ಇರೋದ್ರಿಂದ ಗುರಿ ನೋಡಿಕೊಂಡು ಅಗತ್ಯ ಬಿದ್ದರೆ ದಿಕ್ಕು ಬದಲಾಯಿಸಿಕೊಂಡು ನಿಖರವಾಗಿ ಹೊಡೆಯಬಹುದು. ಮೂರನೆಯದು ತಯಾರಿಕೆ ಕಷ್ಟ. ಸ್ಕ್ರಾಮ್ಜೆಟ್ ಟೆಕ್ನಾಲಜಿ ಡೆವಲಪ್ ಮಾಡೋದು ಅಷ್ಟು ಸುಲಭ ಅಲ್ಲ. ಅದಕ್ಕೆ ಇಷ್ಟು ವರ್ಷ ಯಾರೂ ಇದನ್ನು ಆಪರೇಷನಲ್ ಲೆವೆಲ್ಗೆ ತಂದಿರಲಿಲ್ಲ. ಚೀನಾ ಅದನ್ನು ಮಾಡಿದ್ದರೆ ಇದು ನಿಜಕ್ಕೂ ದೊಡ್ಡ ಸಾಧನೆ. ಏರ್ ಡಿಫೆನ್ಸ್ಗೆ ಸವಾಲು. ಚೀನಾ ಹೇಳ್ತಿರೋ ಪ್ರಕಾರ CJ-1000 ವೇಗ, ಆಲ್ಟಿಟ್ಯೂಡ್ ಮತ್ತು ಮೆನೋವರಬಿಲಿಟಿ ಇವು ಒಟ್ಟಾದಾಗ ಯಾವುದೇ ಸಾಂಪ್ರದಾಯಿಕ ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಇದನ್ನು ತಡೆಯೋದಕ್ಕೆ ಅಶಕ್ತವಾಗಿ ಬಿಡುತ್ತದೆ ಅಂತ. ಪ್ಯಾಟ್ರಿಯಾಟ್ ಇರಲಿ, ಥಾಡ್ ಇರಲಿ, ಯಾವ ಸಿಸ್ಟಮ್ ಆದರೂ ಇದರ ಮುಂದೆ ಸೋಲುತ್ತೆ ಅಂತ ಅವರ ಹೇಳಿಕೆ. ಇದು ಶಿಪ್ಬಾರ್ನೆ ವೆಪನ್ಸ್ ಮ್ಯಾಗಝೈನ್ನ ಕ್ಲೈಮ್. ಮತ್ತೆ ಒಮ್ಮೆ ನೆನಪಿಸುತ್ತೇನೆ, ಇದು ರಾಜ್ಯ ಪ್ರಾಯೋಜಿತ ಪ್ರಕಾಶನ, ಸ್ವತಂತ್ರವಾಗಿ ವೆರಿಫೈ ಆಗಿಲ್ಲ. ಆದರೂ ಈ ಕ್ಷಿಪಣಿ ಇರೋದು ಮಾತ್ರ ಸತ್ಯ. ಅದರ ಟೆಕ್ನಿಕಲ್ ಸ್ಪೆಸಿಫಿಕೇಷನ್ನ ಆಧಾರದ ಮೇಲೆ ಹೇಳೋದಾದರೆ ಇದು ಇಂದಿನ ಏರ್ ಡಿಫೆನ್ಸ್ಗೆ ನಿಜಕ್ಕೂ ದೊಡ್ಡ ಸವಾಲು. ಸ್ನೇಹಿತರೆ, ಹೈಪರ್ಸೋನಿಕ್ ಆರ್ಮ್ ರೇಸ್ನಲ್ಲಿ ಈಗ ನಿಜವಾದ ರೂಪ ತಾಳಿದೆ. ಚೀನಾ ತನ್ನ CJ-1000 ಅನ್ನು ತಂದಿದೆ. ರಷ್ಯಾ ಹಡಗು ಆಧಾರಿತ ಜಿರ್ಕೋನನ್ನು ಹೊಂದಿದೆ. ಅಮೆರಿಕ ಇನ್ನೂ ತನ್ನ ಕ್ಷಿಪಣಿಗಳನ್ನು ಅಭಿವೃದ್ಧಿ ಮಾಡಿಸಿದೆ. ಮುಂಬರುವ ವರ್ಷಗಳಲ್ಲಿ ಈ ಓಟ ಇನ್ನಷ್ಟು ತೀವ್ರವಾಗಲಿದೆ. ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ.
ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.